5 ಗ್ಯಾರಂಟಿಗಳ ಪೈಕಿ ಒಂದಾಗಿರತಕ್ಕಂಥ ಗೃಹ ಜ್ಯೋತಿ ಯೋಜನೆಯು ಸರ್ಕಾರಕ್ಕೆ ಭಾರಿ ಹೊರೆಯಾಗಿದೆಯಂತೆ. ಇದರ ಬೆನ್ನಲ್ಲೇ 5 ಎಸ್ಕಾಂಗಳಿಗೆ ಪರಿಶೀಲನೆ ಮಾಡುವಂತೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಎಂದಿನಿಂದಲೇ ಸಿಬ್ಬಂದಿಗಳು ಪರಿಶೀಲನೆಗೆ ಸಿದ್ಧರಾಗಿದ್ದಾರೆ. ಪರಿಶೀಲನೆಯ ವೇಳೆ ಫಲಾನುಭವಿಗಳು ವೋಟರ್ ಕಾರ್ಡು ಹಾಗೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ಯಾನ್ ಕಾರ್ಡು, ಬಾಡಿಗೆ ಒಪ್ಪಂದದ ಕರಾರು ಪತ್ರ, ರೇಷನ್ ಕಾರ್ಡ್ ಮತ್ತೆ ಜಾತಿ ಪ್ರಮಾಣ ಪತ್ರವನ್ನ ತೋರಿಸಿ ಅಂತ ಸರ್ಕಾರ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಆದರೆ ಪ್ಯಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಯಾಕೆ ತೋರಿಸಬೇಕು ಅಂತ ಜನರು ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ಈ ಕುರಿತಂತೆ ಜನರು ಕೂಡ ಮಾತನಾಡಿದ್ದಾರೆ. ಹಾಗೆ ಕೆಜೆ ಜಾರ್ಜ್ ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. 200 ಯೂನಿಟ್ ಕರೆಂಟ್ ಕೊಡ್ತು ಅಂತ ಹೇಳಿದ್ರು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ 5 ಗ್ಯಾರಂಟಿ ತಗೊಂಡು ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಿಂದ ಆಧಾರ್ ಕಾರ್ಡ್ ಕೊಡು, ಇದು ಕೊಡು, ಅದು ಕೊಡು ಅಂತೇಳಿ ಕಿಸಿ ಏನೋ ಕಟ್ ಮಾಡ್ತೀವಂತ ವಾತಾವರಣ ನಡೆದದ ನಮ್ಮ ರಾಜ್ಯದಲ್ಲಿ. ಅದು ಬಡವ್ರಿಗೆ ಒಳ್ಳೆಯದಾಗಿ ಇರಲಿ. BPL ಕಾರ್ಡ್ ಯಾರು ಅದಾವ, APL ಕಾರ್ಡ್ ಯಾರು ಅದಾವ, ಯಾರು ಸಾಹುಕಾರರ, ಯಾರು ಬಡವರ, ಅದನ್ನು ತನಿಖೆ ಮಾಡಿ ಅವ್ರನ್ನ ಕಟ್ ಮಾಡಲಿ. ಬಡವರಿಗಾಗಿ ಅದನ್ನು ಸರ್ಕಾರ ಉಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಅಲ್ಲ, ಬಡವ್ರಿಗೆ ಅಂದರೆ ಸರ್ಕಾರ ನೋಡಬೇಕು, ಶ್ರೀಮಂತರು ಇದನ್ನು ಪಡ್ಕೋತಾ ಇದ್ದಾರೆ ಅಂತ ಪಡ್ಕೊತಾರೆ ಅಂದರೆ ಅವರು ಕಟ್ ಮಾಡಬೇಕು. ಸರ್ಕಾರ ಎದಕ್ಕೈತೆ? ನಮ್ಮ ಸಂಬಂಧ ಸರ್ಕಾರ ಐತೆ, ಸರ್ಕಾರ ಸಂಬಂಧ ನಾವಿಲ್ಲ. ಹೌದ್ರಾ? ಸರ್ಕಾರ ನಮ್ಮ ಸಂಬಂಧ ಐತೆ, ನಾವು ಸರ್ಕಾರ ಸಂಬಂಧ ಇಲ್ಲ. ನಮ್ಮನ್ನು ತೊಗೊಂಡು ದುರುಪಯೋಗ ಪಡಿಸ್ಕೊಂಡು ಅದನ್ನೆಲ್ಲ ಹುಚ್ಚು ಕಾರ್ಬಾರ ಬಿಡಬೇಕು. ಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಅದು ಅರ್ಹರಲ್ಲದ ಯಾರ ಇದ್ಬಿಟ್ಟು ಅವ್ರನ್ನ ಮಾತ್ರ ಪರಿಶೀಲನೆ ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ, ಅದ್ರ ಪಕ್ಕ ಅವ್ರಿಗೆ ಕೊಡ್ತೀವಿ. ಜಾತಿ ಕೂಡ ಕೇಳ್ತಾ ಇದ್ದಾರೆ, ಜಾತಿ ಪತ್ರ ಕೊಡಬೇಕು, ಪರಿಷ್ಕರಣೆ ಜಾತಿ ಪತ್ರ ಇಟ್ಕೊಡ್ಬೇಕು, ಜಾತಿ ಹೆಸರು ಬರ್ತಾರೆ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ. ಬಿಜೆಪಿ ಅವ್ರು ಯಾವ್ದು ಆರೋಪ ಮಾಡೋದು? ಎಲ್ಲದೂ ಆರೋಪ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಬಿಟ್ಟು ಅವ್ರಿಗೆ ಅದೇನೋ ಇದು ಇರ್ತದ, ಅವ್ರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲ ಸರ್, ಗೆಲ್ಲೋಕ್ ಮುಂಚೆ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಪರಿಷ್ಕರಣೆ ಅಂದ್ರೆ ಅದು 2 ವರ್ಷ ಆದಮೇಲೆ ಈಗ ಪರಿಷ್ಕರಣೆ ಅಂದ್ರೆ ಹೇಗೆ? ಜನರು ಗೊಂದಲದಲ್ಲಿದ್ದಾರೆ. ಒಂಥರ 2 ವರ್ಷ ಆದಮೇಲೆ ಇವ್ರಿಗೆ ಬುದ್ಧಿ ಬಂದಿದೆ. ಅಂದರೆ ಈಗ ಬೊಕ್ಕಸ ಎಲ್ಲ ಖಾಲಿ ಆಯಿತು, ಇರೋ ದುಡ್ಡುಗಳೆಲ್ಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹೆಂಗೆ ಇದನ್ನು ನಿಲ್ಲಿಸೋದಕ್ಕಾಗುತ್ತೋ ಮತ್ತು ಎಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕಾಗುತ್ತೋ ಬಡ್ಜೆಟ್ ಅನ್ನುವಂಥ ನಿಟ್ಟಲ್ಲಿ ಬಂದಿದ್ದಾರೆ. 2 ವರ್ಷ 3 ವರ್ಷ ಆಗೋಯ್ತು. ಈಗಾಗಲೇ ಗ್ಯಾರಂಟಿಗಳು ಬಂದು 3 ವರ್ಷ ಮುಗಿದೋಯ್ತು. 3 ವರ್ಷ ಆದ ನಂತರದಲ್ಲಿ ಇವರಿಗೆ ಒಂದಷ್ಟು ಅಳತೆ ಸಿಗ್ತಾ ಇದೆ. ನಾವು ಸರಿಯಾಗಿ ಇದನ್ನು ಅನುಷ್ಠಾನ ಮಾಡಲಿಲ್ಲ. ಮಾಡಬೇಕಾದ್ರೆ ಪಂಚ ಗ್ಯಾರಂಟಿಗಳು ಇವರೇನು ಖಾತ್ರಿ ಯೋಜನೆಗಳು ಕೊಟ್ಟಿದ್ರು, ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನ ಏನಾದ್ರು ಕೊಟ್ಟಿದ್ರೆ ಆಗಲೇ ಯಾರೂ ಇದು ಮಾಡ್ತಿರ್ಲಿಲ್ಲ. ಈ ಪ್ರಶ್ನೆಗಳಿಗೆಲ್ಲ ಯಾವ ಉತ್ತರನೂ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಇದು ಪ್ರಶ್ನೆ ಹೇಳ್ತಾನೆ ಇರಲಿಲ್ಲ ಮೊದಲಿಗೆ. ನೀವು ಇವತ್ತು GST ಯಾರು ಅಂದರೆ ಆದಾಯ ತೆರಿಗೆ ಯಾರು ಕೊಡ್ತಾರೋ, ಆದಾಯ ತೆರಿಗೆದಾರರನ್ನ ಗುರುತಿಡಿಯೋದಕ್ಕೋಸ್ಕರ ಪಾನ್ ಕಾರ್ಡ್ ಕೇಳ್ತಾ ಇರೋದು ಅವರು. ಆದಾಯ ತೆರಿಗೆಯ ಲೆಕ್ಕಾಚಾರಕ್ಕೆ ಈಗ ಪಾನ್ ಕಾರ್ಡ್ ಯಾಕೆ ಕೇಳ್ತಾರೆ ಅಂತ ಕೇಳಿದ್ರೆ, ಯಾರು ಇಲ್ಲಿ ತೆರಿಗೆದಾರರಿದ್ದಾರೆ ಅಂತ ಗುರುತು ಮಾಡೋದಕ್ಕೋಸ್ಕರ ಪಾನ್ ಕಾರ್ಡ್ ಕೇಳ್ತಾರೆ. ಪಾನ್ ಕಾರ್ಡ್ ಮೂಲಕ ಅವರು ಗುರುತು ಹಚ್ಚಿ ಆ ತೆರಿಗೆದಾರ ಇದ್ದರೆ ಅವ್ರಿಗೆ ಕಟ್ಟಾಗ್ಬಿಡುತ್ತವೆ. ಆಮೇಲೆ ಈ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇರೋದು ಈ SC ST ಇನ್ನು ಬೇರೆ ವರ್ಗದ ಆಧಾರಿತವಾಗಿ ನೋಡೋದಕ್ಕೋಸ್ಕರ ಅದನ್ನು ಜಾತಿ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಮಾಮೂಲಿ ಇದರಂತೆ ಇವರ ಲೆಕ್ಕಾಚಾರಕ್ಕೆ ಹೋದರೆ ಎಲ್ಲವೂ ಅಂದರೆ ಅರ್ಜಿದಾರದ್ದು ಏನೇನಿದ್ದಾವೆ ಎಲ್ಲವನ್ನು ನಿಮಗೆ ಮೇಲ್ನೋಟಕ್ಕೆ ನೀವು ಮೊದಲು ಮಾಡಿರೋ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇನ್ನು 2 ವರ್ಷ ಹೆಂಗೋ ಮುಂದುವರ್ಸ್ಕೊಂಡು ಹೋಗಬೇಕು. 200 ಏನು ಇದಕ್ಕೆ ಕೊಟ್ಟಿದ್ದಾರೆ, 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ. 200 ಯೂನಿಟ್ನು ಮೊದಲು 200 ಯೂನಿಟ್ ಅವರಿಗೂ ಫ್ರೀ ಅಂತಂದ್ರು. ಹಂಗಾಗಲಿಲ್ಲ. ಅದು 2022 ಇವ್ರು 23ಕ್ಕೆ ಸರ್ಕಾರಕ್ಕೆ ಬರ್ತಾರೆ. 22-23ರ ಸರಾಸರಿ ಬಿಲ್ಗಳನ್ನು ನೋಡಿಕೊಂಡು ಅದರ ಮೇಲ್ಗಡೆ 10% ಕೊಡ್ತಾ ಬಂದ್ರು ಅಲ್ವಾ. ಸೊ ಅದಾದ ನಂತರದಲ್ಲಿ ಇವ್ರು ನಿಧಾನಕ್ಕೆ ಈಗ ಅಳತೆ ಬರ್ತಾ ಇದೆ ಇವರಿಗೆ. ನಾವು ಎಷ್ಟು ಕೊಟ್ಟರು ಇವರಿಗೆ ಹೆಚ್ಚಾಗ್ತಾ ಇದೆ. ನಮಗೆ ಈ ಮೊದಲೇ ಇವರು ಇಲಾಖೆಗಳು ಎಲ್ಲವೂ ಸತ್ತು ಬಿದ್ದಿದ್ದಾವೆ. ಸೊ ಈ ಗ್ಯಾರಂಟಿ ಯೋಜನೆಯಿಂದ ಎಲ್ಲೂ ದುಡ್ಡು ಇಲ್ದಿದ್ದಂಗೆ ಆಗೋಗ್ಬಿಟ್ಟಿದೆ. ಅದರಲ್ಲೂ ಇದಂತೂ ವಿಶೇಷವಾಗಿ ತುಂಬ ದೊಡ್ಡ ನಷ್ಟಕ್ಕೆ ಇನ್ನೊಂದು ಅವಕಾಶಗಳೇ ಇಲ್ಲವೇನೋ ಅನ್ನುವಂಥ ನಿಟ್ಟಲ್ಲಿ ಹೋಗ್ಬಿಟ್ಟಿದೆ ಇದಕ್ಕೆ. ಹಂಗಾಗಿ ಜಾರ್ಜ್ ಅವರು ಓಡಾಡ್ತಾನೆ ಮಾತಾಡ್ತಾ ಇದ್ರು. ಎಲ್ಲೂ ನಿಂತ್ಕೊಂಡು ಮಾತಾಡೋದು ಸಿಗ್ತಾನೆ ಇಲ್ಲ. ನಿಂತ್ಕೊಂಡು ಮಾತಾಡೋದಕ್ಕೆ ವಿಚಾರನೇ ಅಲ್ಲ, ಅವ್ರ ಹತ್ರ ವಿಚಾರನೇ ಇಲ್ಲ. ಏನು ಹೇಳಬೇಕೀಗ? ಗ್ಯಾರಂಟಿ ಯೋಜನೆಗಳು ಕೊಡಬೇಕಾದ್ರೆ ನೀವು ಏನು ಕ್ರಮ ಹಾಕ್ಕೊಂಡಿದ್ರಿ ಸ್ವಾಮಿ ಅಂತ ಕೇಳಿದ್ರೆ ಏನು ಉತ್ತರ ಇದೆ ಅವ್ರ ಹತ್ರ? ಯಾವ ರೂಲ್ಸ್ಗಳನ್ನು ಹಾಕ್ಕೊಳ್ಳೋದೇನೆ. ಈಗೀಗ ಕೊನೆಗಳಿಗೆಲ್ಲ ರೂಲ್ಸ್ಗಳನ್ನು ತರ್ತಾ ಹೋದರೆ ಮೊದಲು GST ದಾರರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳ ಅನ್ವಯ ಆಗೋದಿಲ್ಲ. ಇನ್ನು ಜಾತಿ ಪ್ರಮಾಣ ಪತ್ರದಲ್ಲಿ ಮೇಲ್ಜಾತಿಯವರಿಗೆ ಕೊಡೋದಿಲ್ಲ. ಇನ್ನು ಈ ರೀತಿಯಾದ ಬೇರೆ ಬೇರೆ ವರ್ಗಗಳನ್ನು ಸೇರಿಸ್ಕೊಂಡು ಬಿಟ್ಟಿದ್ರೆ ನೀವು ಈ ಪ್ರಶ್ನೆ ಎದ್ದೇಳ್ತಾ ಇರಲಿಲ್ಲ. ಹಾಗಾಗಿ ಪಾಪ ಇವರಿಗೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದವರಿಗೂ
ಈಗ ಈ ಯೋಜನೆಯ ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರುವವರಿಗೂ ಅಳತೆ ಸಿಗ್ತಿಲ್ಲ, ಮೇಲೆ ಹೇಳೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಿಲ್ಲ, ಇವ್ರಿಗೆ ಇದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಈ ಸಂಕಷ್ಟದ ದಿನಗಳಲ್ಲಿ ಇವರು ಇರುವಂಥದ್ದು ಟೋಟಲ್ ಹೇಳಬೇಕು ಅಂತಂದರೆ ಅಡಕತ್ತರಿಯಲ್ಲಿ ಸರ್ಕಾರ ಯೋಜನೆಗಳನ್ನು ನಿಲ್ಲಿಸಬೇಕಾ ಅಥವಾ ಯೋಜನೆಗಳನ್ನು ಸರಿದೂಗಿಸ್ಬೇಕಾ ಅಂತ. ಈಗ ಸರಿದೂಗಿಸ್ಬೇಕು ಅಂತಂದರೆ ಇವರೆಲ್ಲ ಕತ್ರಿಗಳನ್ನ ಹಾಕೊಂಡು ಬರಬೇಕು, ಕಾತ್ರಿಗೆ ಕತ್ರಿ ಹಾಕ್ತಾ ಬರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಇವರ ಬಡ್ಜೆಟಲ್ಲಿ ನಿಮಗೆ ಒಂದು ಸಮನ್ವಯತೆ ಕಾಪಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಎಲ್ಲಿ ತಗೊಂಬರ್ತೀರಿ? ಎಲ್ರಿಗೂ ಕೊಡ್ತಾ 3 ವರ್ಷ ಬಂದರು, ನಿಮಗೆ ಮಿಕ್ಕವಲ್ಲೆಲ್ಲ ಹೋಗ್ತಾ ಇದ್ದಾವೆ, ಎಲ್ಲ ಲಾಸಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಇವರಿಗೆ ಯೋಜನೆಗಳಿಗೆ ಇವರಿಗೆ ನುಂಗೋದಕ್ಕೂ ದುಡ್ಡಿಲ್ದಿರೋ ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ಅನುದಾನ ಕೊಡ್ತಾ ಇಲ್ಲ ಅಂತ ರಾಜ್ಯವ್ಯಾಪಿ ಶಾಸಕರುಗಳು ಇವರು ದೊಂಬಲ್ ಬಿದ್ದುಬಿಡ್ತಾರೆ. ಸೊ ಇದಕ್ಕೆಲ್ಲ ಕಾರಣಗಳು ನೀವೇ ಅಧಿಕಾರಕ್ಕೆ ಬರುವ ಮೊದಲು ಮಾಡಿಕೊಂಡಿರುವಂಥ ಎಡವಟ್ಟು. ಯೋಜನೆಗಳನ್ನು ತರ್ಬೋದಾಗಿತ್ತು, ಒಂದಷ್ಟು ನೀತಿ ನಿಯಮ ಇದೆ, ಇದಕ್ಕೊಂದಷ್ಟು ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಬಂದುಬಿಟ್ಟಿದ್ರೆ ಇವತ್ತು ಇಷ್ಟೊಂದು ಸಂಕಷ್ಟಕ್ಕೆ ನೀವು ಬೀಳ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.